ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂತಹ ಒಂದು ಜಲಾಶಯದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಇದು ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆ ಕನ್ನಂಬಾಡಿ ಬಳಿಯಲ್ಲಿ ಇರ್ತಕ್ಕಂತಹ ಕೃಷ್ಣರಾಜ ಜಲಾಶಯ ಅಥವಾ ಕನ್ನಂಬಾಡಿ ಕಟ್ಟೆ. ಈ ಒಂದು ಜಲಾಶಯ ಹೇಗೆ ಕಟ್ಟಿತು ಅಥವಾ ಇದರ ಚರಿತ್ರೆಯನ್ನು ತಿಳ್ಕೊಳ್ತಾ ಹೋಗೋದಾದ್ರೆ, ಕೃಷ್ಣರಾಜ ಸಾಗರ ಅಣೆಕಟ್ಟು ಕಟ್ಟುವ ಯೋಜನೆ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಆರಂಭವಾಗಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯ ಕಾಲದಲ್ಲಿ ಅಣೆಕಟ್ಟು ಕಟ್ಟುವ ಕೆಲಸವನ್ನು ಕೂಡ ಪೂರ್ತಿಗೊಳಿಸ್ತಾರೆ. ಅಣೆಕಟ್ಟನ್ನು 1932ರಲ್ಲಿ ಕಟ್ಟಿ ಮುಗಿಸಲಾಗುತ್ತೆ. ಮೈಸೂರು, ಮಂಡ್ಯ, ಚಾಮರಾಜನಗರ, ಬೆಂಗಳೂರು ಮುಂತಾದ ಪ್ರಾಂತ್ಯಗಳಲ್ಲಿ ಕುಡಿಯುವ ನೀರಿಗೂ ಕೂಡ ತೊಂದರೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಯೋಜನೆ ತಲೆ ಎತ್ತುತ್ತೆ. ಇದನ್ನು ಸಹಕಾರಗೊಳಿಸಿದ ಮುಖ್ಯ ಇಂಜಿನಿಯರ್ಗಳನ್ನು ನೋಡ್ತಾ ಹೋಗೋದಾದ್ರೆ, ಮ್ಯಾಕ್ ಹ್ಯಾಕ್, ಕ್ಯಾ ಡೇವಿಸ್, ಸರ್ ಎಂ ವಿಶ್ವೇಶ್ವರಯ್ಯ, ಸರ್ದಾರ್ ಎಂ ಕಾಂತರಾಜ್ ಅರಸ್ ಮುಂತಾದವರು. ಜಲಾಶಯದ ಯೋಜನೆಯ ಹಂತಗಳನ್ನ ನೋಡ್ತಾ ಹೋಗೋದಾದ್ರೆ, ಮುಂಬೈನಲ್ಲಿ ಇಂಜಿನಿಯರ್ ಆಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1909ರಲ್ಲಿ ಮೈಸೂರಿಗೆ ಕರೆಸ್ಕೊಳ್ತಾರೆ. ಅಷ್ಟರಲ್ಲಾಗ್ಲೇ ಕೃಷ್ಣರಾಜ ಸಾಗರ ಅಥವಾ ಕನ್ನಂಬಾಡಿ ಕಟ್ಟೆ ಅಂತ ಏನ್ ಕರಿತೀವೋ ಇದರ ಕೆಲಸ ಶುರುವಾಗಿ 3 ವರ್ಷಗಳಾಗಿಬಿಟ್ಟಿರುತ್ತೆ. ವಿಶ್ವೇಶ್ವರಯ್ಯ ಅವರು ಬರೋದಕ್ಕಿಂತ ಮುಂಚೆ ಮೊದಲು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ಕ್ಯಾ ಡೇವಿಸ್ ಅವರ ಅಕಾಲಿಕ ಮರಣ. ಅವರು ಮರಣ ಹೊಂದಿದ ನಂತರ ಅವರ ಒಂದು ಸ್ಥಾನಕ್ಕೆ ಬಂದವರೇ ಸರ್ ಎಂ ವಿಶ್ವೇಶ್ವರಯ್ಯ. ಈ ಒಂದು KRS ಜಲಾಶಯವನ್ನ ಮೈಸೂರಿನಿಂದ 12 ಮೈಲಿ ಮತ್ತು ಶ್ರೀರಂಗಪಟ್ಟಣದಿಂದ 9 ಮೈಲಿ ದೂರವಿರುವ ಕನ್ನಂಬಾಡಿಯಲ್ಲಿ ಜಲಾಶಯ ನಿರ್ಮಿಸಲು ಯೋಜಿಸುತ್ತಾರೆ. ಈ ಯೋಜನೆಯಿಂದ 25 ಹಳ್ಳಿಗಳು, 9250 ಎಕರೆ ನೀರಾವರಿ ಪ್ರದೇಶ, 13293 ಎಕರೆ ಕೃಷಿ ಪ್ರದೇಶ, 8500 ಎಕರೆ ಸರ್ಕಾರಿ ಭೂಮಿ ಮುಳುಗಡೆಯಾಗುತ್ತದೆ ಅಂತೇಳಿ ಅಂದಾಜಿಸಲಾಗುತ್ತೆ. ಮೊದಲನೇ ಹಂತಕ್ಕೆ 95 ಲಕ್ಷ ರೂಪಾಯಿ ಬೇಕು ಅಂತೇಳಿ ಅಂದಾಜಿಸಲಾಗುತ್ತೆ. 97 ಅಡಿ ಎತ್ತರದ ಅಣೆಕಟ್ಟು ಕಟ್ಟಿ 80 ಅಡಿ ನೀರು ನಿಲ್ಲಿಸಲು ಉದ್ದೇಶಿಸಲಾಗುತ್ತೆ. ಆದರೆ ಅಪಾರ ಪ್ರಮಾಣದ ಹಣ ವ್ಯಯ ಹಾಗೂ ಮದ್ರಾಸ್ ಸರ್ಕಾರದ ಆಕ್ಷೇಪದಿಂದಾಗಿ ಈ ಒಂದು ಯೋಜನೆಯ ಬಗ್ಗೆ ಆಗಿನ ದಿವಾನರಾಗಿದ್ದ ಟಿ ಆನಂದರಾವ್ ಅವರು ಹೆಚ್ಚಿನ ಗಮನವನ್ನು ಕೊಡೋದಿಲ್ಲ. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟುವ ಕೆಲಸಕ್ಕೆ ವೇಗವನ್ನು ನೀಡಲು ವಿಶ್ವೇಶ್ವರಯ್ಯ ಅವರನ್ನು ಕರೆಸಿಕೊಂಡು ಸಮಾಲೋಚನೆ ನಡೆಸಿ ಯೋಜನೆಯನ್ನು ಮುಂದುವರಿಸ್ತಾರೆ. ತಮ್ಮ ಬಳಿ ಇದ್ದ 4 ಮೂಟೆ ಚಿನ್ನದ ಆಭರಣ, ಬೆಳ್ಳಿ ನಾಣ್ಯಗಳನ್ನು ಮಾರಾಟ ಮಾಡಿ 80 ಲಕ್ಷ ರೂಪಾಯಿಯನ್ನು ಒದಗಿಸುವುದರೊಂದಿಗೆ 1911ರಲ್ಲಿ ಅಣೆಕಟ್ಟು ಕಟ್ಟುವ ಯೋಜನೆಯನ್ನು ಯಶಸ್ವಿಯಾಗಿ ಮುಂದುವರಿಸ್ತಾರೆ. ಈ ಒಂದು ಅಣೆಕಟ್ಟು ಕಟ್ಟುವ ಕೆಲಸ 3 ಹಂತಗಳಲ್ಲಿ ಈ ಒಂದು ಯೋಜನೆ ಅನುಷ್ಠಾನಗೊಳಿಸುತ್ತೆ. ಮೊದಲನೇ ಹಂತದಲ್ಲಿ ಕಟ್ಟೆಯನ್ನು ನಿರ್ಮಾಣ ಮಾಡೋದು, 2ನೇ ಹಂತದಲ್ಲಿ ಕಾಲುವೆ ನಿರ್ಮಾಣ, 3ನೇ ಹಂತದಲ್ಲಿ ಜಲವಿದ್ಯುತ್ ಘಟಕಗಳನ್ನು ಸ್ಥಾಪನೆ ಮಾಡೋದು. ಸುಮಾರು 10,000 ಕಾರ್ಮಿಕರ ನಿರಂತರ ದುಡಿತದಿಂದ 1915ರಲ್ಲಿ 65 ಅಡಿ ಕಟ್ಟೆ ನಿರ್ಮಾಣವಾದರೆ 1919ರಲ್ಲಿ 107 ಅಡಿ ಕಟ್ಟೆ ನಿರ್ಮಾಣವಾಗುತ್ತೆ. ಅಲ್ಲಿಯವರೆಗೂ ಸುಮಾರು 155 ಲಕ್ಷ ರು ವೆಚ್ಚವಾಗುತ್ತೆ. ಮೊದಲನೇ ಹಂತದ ಯೋಜನೆ ಮುಗಿದಿದ್ದು 1921ರಲ್ಲಿ. ಆ ವೇಳೆಗಾಗಲೇ 211 ಲಕ್ಷ ಖರ್ಚಾಗಿರುತ್ತೆ. 1924ರಲ್ಲಿ ಕಟ್ಟೆಯ ಜೊತೆಗೆ ಕಾಲುವೆ ನಿರ್ಮಾಣ ಕಾರ್ಯ ಕೂಡ ಆರಂಭವಾಗುತ್ತೆ. 1928ರಲ್ಲಿ ಆಯೋಜಿಸಿದಂತೆ ಅಣೆಕಟ್ಟಿನ ಎತ್ತರ 130 ಅಡಿಗೆ ಮುಟ್ಟುತ್ತೆ. 1911ರಲ್ಲಿ ಆರಂಭಿಸಿದ ಕಾಮಗಾರಿ 1932ರಲ್ಲಿ ಮುಕ್ತಾಯವಾದಾಗ ಒಟ್ಟು ವೆಚ್ಚವಾದ ಖರ್ಚು 3,23,87,000 ರೂಪಾಯಿಗಳು. ಊರುಗಳ ಮುಳುಗಡೆ. ಕೃಷ್ಣರಾಜ ಸಾಗರ ಜಲಾಶಯ ಕಟ್ಟಿದ್ದರಿಂದ 13,923 ಎಕರೆ ಖುಷ್ಕಿ ಭೂಮಿ, 9,520 ಎಕರೆ ತರಿ ಭೂಮಿ ಹಾಗೂ 8,500 ಎಕರೆ ಸರ್ಕಾರಿ ಭೂಮಿ ಮುಳುಗಡೆಯಾಗಿರುತ್ತೆ. 25 ಗ್ರಾಮಗಳು ನೀರಿನಲ್ಲಿ ಮುಳುಗಡೆಯಾಗಿರುತ್ತೆ. ಇದರಿಂದ 15,000 ಜನ ನಿರ್ವಸಿತರಾಗ್ತಾರೆ, ಅಂದ್ರೆ ಮನೆಯನ್ನ ಕಳೆದುಕೊಳ್ತಾರೆ. ಸಂತ್ರಸ್ತರಿಗೆ ಮೈಸೂರು ಸರ್ಕಾರವೇ ಮನೆ ನಿರ್ಮಿಸಿಕೊಳ್ಳಲು ಮುಫ್ತಾಗಿ ನಿವೇಶನವನ್ನು ಒದಗಿಸಿದ್ದಲ್ಲದೆ ರಸ್ತೆ, ಬಾವಿ, ಪಾಠಶಾಲೆ, ಮಂದಿರಗಳನ್ನು ಕೂಡ ಕಟ್ಟಿಸಿಕೊಡುತ್ತೆ. ಆರಂಭದಲ್ಲಿ ಅರವಿಂದ್ ನಾಲೆ ಎಂದು ಕರೆಸಿಕೊಳ್ಳುತ್ತಿದ್ದ ನಾಲೆಗೆ ನಂತರ ವಿಶ್ವೇಶ್ವರಯ್ಯ ನಾಲೆ ಎಂದು ನಾಮಕರಣ ಮಾಡಲಾಗುತ್ತೆ. ದಿವಾನ್ ಬಹದ್ದೂರ್ KR ಶೇಷಾಚಾರ್ಯ ಈ ನಾಲೆಯ ಯೋಜನೆಯನ್ನು ರೂಪಿಸಿರುತ್ತಾರೆ. ಮಂಡ್ಯ ಜಿಲ್ಲೆಯ ಮಂಡ್ಯ, ಮದ್ದೂರು, ಮಳವಳ್ಳಿ ಮತ್ತು ಶ್ರೀರಂಗಪಟ್ಟಣ ತಾಲೂಕಿನ ಖುಷ್ಕಿ ಭೂಮಿಗೆ ನೀರು ಸರಬರಾಜಾಗುತ್ತೆ.
ಎಡದಂಡೆ ನಾಲೆ 1,500 ಹಾಗೂ ಬಲದಂಡೆ ನಾಲೆ 3,500 ಎಕರೆಗೆ ನೀರನ್ನು ಒದಗಿಸಿರುತ್ತೆ. ಅಣೆಕಟ್ಟು ನಿರ್ಮಾಣಕ್ಕೆ 2.5 ಕೋಟಿ ಹಾಗೂ ಬಲದಂಡೆ ಮತ್ತು ಎಡದಂಡೆ ನಾಲಾ ಕಾಮಗಾರಿಗೆ ಒಟ್ಟು 1.6 ಕೋಟಿ ಹಣವನ್ನ ಮೈಸೂರು ಸರ್ಕಾರ ಖರ್ಚು ಮಾಡಿರುತ್ತೆ. ಈ ಒಂದು ಜಲಾಶಯ ನಿರ್ಮಾಣ ಸಮಯದಲ್ಲಿ ಸಮಸ್ಯೆಯನ್ನು ನೋಡ್ತಾ ಹೋಗೋದಾದ್ರೆ, ಈ ಅಣೆಕಟ್ಟು ನಿರ್ಮಾಣ ಕಾಮಗಾರಿ 2006ರಲ್ಲೇ ಆರಂಭವಾಗಿದ್ದು, ನೀರಿನ ಹಂಚಿಕೆ ವಿಷಯದಲ್ಲಿ ಮೈಸೂರು ಮತ್ತು ಮದ್ರಾಸು ಸರ್ಕಾರಗಳ ನಡುವೆ ವಿವಾದ ಉಂಟಾಗಿ ಕಾಮಗಾರಿಗೆ ತಡೆಕೊಡಲಾಗುತ್ತೆ. 1924ರಲ್ಲಿ ಆಗೈರು ಒಪ್ಪಂದದೊಡನೆ ವಿವಾದವನ್ನು ಬಗೆಹರಿಸಿ ಕಾಮಗಾರಿಯನ್ನು ಪುನಃ ಆರಂಭಿಸ್ತಾರೆ. 1924ರಲ್ಲಿ ಮದ್ರಾಸು ಮತ್ತು ಮೈಸೂರು ಸರ್ಕಾರಗಳ ನಡುವೆ ನಡೆದ ಕಾವೇರಿ ನದಿ ನೀರು ಹಂಚಿಕೆ ಒಪ್ಪಂದದ ಪ್ರಕಾರ ಪ್ರತಿ ವರ್ಷ ಮೇ ತಿಂಗಳು 28ನೇ ತಾರೀಕಿನಿಂದ ಅದರ ಮುಂದಿನ ವರ್ಷ ಅಂದರೆ ಜನವರಿ 27ರವರೆಗೆ ಪ್ರತಿ ದಿನ ಜಲಾಶಯಕ್ಕೆ ಬರುವ ನೀರಿನಲ್ಲಿ ದಿನವಹಿ ಫಲಾನ ಪರಿಣಾಮವೆಂದು ಗೊತ್ತಾಗಿರುವಷ್ಟು ಜಲಾಶಯದಿಂದ ಹರಿದು ಹೋಗಲು ಅವಕಾಶ ಮಾಡಿಕೊಟ್ಟು ಹೆಚ್ಚಾಗಿ ಬಂದ ನೀರನ್ನು ಜಲಾಶಯದಲ್ಲಿ ಶೇಖರಿಸಿಕೊಳ್ಳುವ ತೀರ್ಮಾನವನ್ನು ಮಾಡಲಾಗಿರುತ್ತೆ.